ನಮಸ್ಕಾರ. ನಾನು ಅನಂತು ಅಂತ ಅಡ್ವೊಕೇಟು, ಕೆ ಆರ್ ನಗರ, ಮೈಸೂರು ಜಿಲ್ಲೆ. ನೋಡಿ, ಏನೊಂದು ಈಗ ನಮ್ಮ ರಾಜ್ಯದಲ್ಲಿ ರಾಜಕೀಯವಾಗಿ ಏನು ಬೆಳವಣಿಗೆ ಆಯ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಸಚಿವ ಸಂಪುಟ ಇದೆ. ನಮ್ಮ ದೇಶದಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ ಜಾತಿ ಗಣತಿ ಆಧಾರಿತ ನಡೀತಾ ಇದೆಯಾ? ನಡೀತಾ ಇದೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಒಂದು ಗಣತಿ ಮಾಡ್ತಾ ಇದ್ದಾರಲ್ಲ ನಮ್ಮ ರಾಜ್ಯ ಸರ್ಕಾರದವರು. ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ? SAPTSP ಹಣನ, ನಮ್ಮ SC/ST ಗಿರೋ ಹಣನ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡ್ರಲ್ರಿ ಸಿದ್ದರಾಮಯ್ಯನವರೇ. ನಮ್ಮ SC/ST ಹಣನ ಸಾವಿರಾರು ಕೋಟಿಯ ಏನ್ರಿ ಉದ್ಧಾರ ಮಾಡ್ತೀರಾ ನೀವು? SC/ST ಏನು ಉದ್ಧಾರ ಮಾಡ್ತೀರಿ? ಮಕ್ಕಳಿಗೆ ಎಲ್ಲ ಅಭಿವೃದ್ಧಿ ಆಗೋದಕ್ಕೆ ನಮ್ಮ ಕ್ಯಾಸ್ಟರು 10 ಲಕ್ಷ 20 ಲಕ್ಷ ಕೊಡ್ತಾಯಿದ್ರು. ಆ BJP ಸರ್ಕಾರ ಇದ್ದಾಗ, ಬೇರೆ ಸರ್ಕಾರಗಳಿದ್ದಾಗ ಸಹಾಯಧನನ ಈಗೆಲ್ಲನೂ ಕಟ್ ಮಾಡಿ ಕೂರಿಸಿದ್ರಲ್ಲಪ್ಪ. 1 ಲಕ್ಷ 2 ಲಕ್ಷಕ್ಕೆ ತಂದು ಇರಿಸಿದಿರಿ. 50,000 ಕೊಡ್ತೀನಿ ಅಂತಾರೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಹೋದರೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ಅರ್ಜಿ ಹಾಕಿದ್ರೆ 50,000 1 ಲಕ್ಷ ಕೊಡ್ತೀನಿ ಅಂತಾರೆ. ಬೇರೆ ಗೌರ್ಮೆಂಟ್ ಇದ್ದಾಗಲೇ ಎಷ್ಟು ಪರವಾಗಿತ್ತಿಲ್ಲಲ್ಲ. ನಮ್ಗೆ 5 ಲಕ್ಷ 10 ಲಕ್ಷ 20 ಲಕ್ಷ ಕೊಡ್ತಿದ್ರು. ನಮ್ಗೆ ಅಭಿವೃದ್ಧಿ ಆಯ್ತಾ ಇದ್ಕೊಂಡು ಬೇರೆ ಯೋಜನೆಗೆ, ನಿಮ್ಮ ಒಂದು ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡಿದ್ದೀರಲ್ಲಪ್ಪ ಸಿದ್ದರಾಮಯ್ಯ ಸಾಹೇಬ್ರೆ. ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡಿದ್ದೀರಿ. ಅದನ್ನು ಮೊದಲು SC/ST ಅಭಿವೃದ್ಧಿಗೊಳಿಸಿ. ನೀವು ಜಾತಿ ಗಣತಿ ಇರಲಿ, ಜಾತಿ ಗಣತಿ ಮಾಡ್ತಾ ಇದ್ದೀರಲ್ಲ, ಗಣತಿ ಮಾಡ್ಕೊಂಡು ಏನು ಮಾಡ್ತೀರಾ ನೀವು? ಈ ಜಾತಿ ಆ ಜಾತಿ, ನಿಮಗೆ SC-ಲೇ 101 ಜಾತಿ ಇದ್ದಾರೆ, ಲಿಂಗಾಯತರಲ್ಲಿ 101 ಜಾತಿ ಇದ್ದಾವೆ, ಈ ಕುರುಬರಲ್ಲಿ ನಿಮ್ಮ ಕ್ಯಾಸ್ಟಲ್ಲಿ ಒಳಪಂಗಡಗಳು ಎಷ್ಟಿದ್ದಾವೆ ಅಂತ ನಿಮ್ಗೆ ಗೊತ್ತಾ? ಬ್ರಾಹ್ಮಣರಲ್ಲಿ ಕುರುಬರಲ್ಲಿ, ಒಕ್ಕಲಿಗರಲ್ಲಿ ಒಳಪಂಗಡವೇ, ಒಳ ಜಾತಿಗಳಿರ್ತವೆ. ಅವ್ರದ್ದೇ ಆದ ಸಂಸ್ಕೃತಿ, ಅವ್ರದ್ದೇ ಆದ ಒಂದು